ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಈ ರೀತಿ ನೀವು ಈರುಳ್ಳಿ ಚಟ್ನಿ ತಿಂದಿರಲ್ಲ. ಈ ರೀತಿ ಈರುಳ್ಳಿ ಚಟ್ನಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಟೈಮ್ ಬಂದು 15 ನಿಮಿಷ ಸಾಕು. ನಿಮಗೆ ಅದೇ ಸಾಂಬಾರು ತಿಂದು ಅದೇ ಚಟ್ನಿ ತಿಂದು ಸುಸ್ತಾಗಿ ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಈರುಳ್ಳಿ ಚಟ್ನಿ ಮಾಡಿ ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಯಾಕಂದರೆ ಈ ಟೈಮಲ್ಲಿ ಈರುಳ್ಳಿ ಸೀಸನ್, ಈರುಳ್ಳಿ ತುಂಬ ರೇಟ್ ಕಡಿಮೆ ಇದೆ. ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದ್ರು ಫಸ್ಟ್ ಟೈಮ್ ನೀವು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಹಸಿಮೆಣಸಿನ್ಕಾಯಿ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಒಂದರಲ್ಲಿ 2 ಹಿಂಗೆ ಮುರಿರಿ, ಇಲ್ಲಾಂದರೆ ಕಟ್ ಮಾಡಿ. ಯಾಕಂದರೆ ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ನಿಮ್ಮ ಕೈಗಿರ್ಬೋದು, ಫೇಸ್ಗಿರ್ಬೋದು. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ಮೇಲೆ ಒಂದು ಫುಲ್ ಹಣ್ಣಾಗಿರ್ಬಾರ್ದು, ಒಂದು ಸ್ವಲ್ಪ ಕಾಯಿ ರೀತಿ ಇರೋ ಟೊಮೆಟೊ ಹಾಕಿ ಸ್ವಲ್ಪ ದಪ್ಪ ದಪ್ಪಗಾಗಿ ಹೆಚ್ಚಿ ಎಣ್ಣೆಲಿ ಸ್ವಲ್ಪ ಅದು ಕೂಡ ಬಾಡಲಿ. ಇದು ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ನಿಮಗೆ ಎಷ್ಟು ಕ್ವಾಂಟಿಟಿ ಚಟ್ನಿ ಬೇಕೋ ಅಷ್ಟು ಈರುಳ್ಳಿ ಆ್ಯಡ್ ಮಾಡಿ. ಅದಕ್ಕೆ ಈರುಳ್ಳಿ ಚಿಕ್ಕದಾಗಿ ಅಥವಾ ದಪ್ಪದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ. ಯಾಕಂದರೆ ಮಿಕ್ಸಿ ಮಾಡ್ತೀವಿ. ಅದಕ್ಕೊಂದು 10 ಬೆಳ್ಳುಳ್ಳಿ ಪಲ್ಕು, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅದು ತಳ ಹಿಡಿದೇ ಇರೋ ಥರ ಫ್ರೈ ಮಾಡ್ತಾ ಹೋಗಿ. ಅದು ಕೆಂಪಗೆ ಕಂದು ಬಣ್ಣಕ್ಕೆ ಬರಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಇದು 2 ದಿನ ಇಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟರ್ನ್ ಮಾಡ್ತಾಯಿರಿ. ಯಾವುದೇ ವಿಧವಾದ ನೀರು ಹಾಕೋದು ಬೇಡ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಗೆ ಎಣ್ಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಡಲಿ. ಇಷ್ಟ ಆಯ್ತು ಇದು ಫ್ರೈ ಆಗೋದು. ಇದು ಸ್ವಲ್ಪ ತಣ್ಣಗೆ ಆಗೋಕೆ ಬಿಡಿ. 5 ನಿಮಿಷ ಕೊತ್ತಂಬರಿ ಫ್ರೈ ಮಾಡಿ ಫುಲ್ 100% ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ. ಇದು ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ತರಿ ತರಿಯಾಗಿದ್ರೇ ತುಂಬ ಟೇಸ್ಟ್. ಇದು ಈ ರೀತಿ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಇದು. ನೀವೊಂದು ಸರಿ ಟ್ರೈ ಮಾಡಿ. ಚಟ್ನಿ ಈ ರೀತಿ ಇರುತ್ತೆ. ಸರ್ವ್ ಮಾಡಿದ್ರೆ ಮುಗೀತು, ಚಟ್ನಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ. ಇದೇ ರೀತಿಯೇ ಇದು ತುಂಬ ಟೇಸ್ಟಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನಾನು. ಇದೇ ರೀತಿ ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.